ತಾಂಬಾ ಆಸ್ಪತ್ರೆಯಲ್ಲಿ ಸಿಎಚ್ಒ ಅಟ್ಟಹಾಸಕ್ಕೆ ಟಿಎಚ್ಒ ಮೌನವೇಕೆ? ಎಚ್ಚರ ಎಚ್ಚರ! ತಾಂಬಾ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಓದಿದವನೇ ಇಲ್ಲಿ ದೊಡ್ಡ ಡಾಕ್ಟರ್. ತನಿಖೆಗೆ ಜನರ ಆಗ್ರಹ. ಆರೋಗ್ಯ ಕೇಂದ್ರವೋ ಅಥವಾ ಅಕ್ರಮದ ಅಡ್ಡೆಯೋ? ಅಧಿಕಾರಿಗಳ ಕಣ್ಮುಂದೆಯೇ ನಡೆಯುತ್ತಿದೆ ಹೊರ ಔಷಧಿ ದಂಧೆ. ರೋಗಿಗಳೇ ಹುಷಾರ್! ಪ್ರಭಾವ ಬಳಸಿ ವೈದ್ಯಗಿರಿ ಮಾಡುತ್ತಿದ್ದಾನೆ ನರ್ಸಿಂಗ್ ಪಾಸಾದ ಭೂಪ. ಕಮಿಷನ್ ಆಸೆಗಾಗಿ ಬಡವರ ರಕ್ತ ಹೀರುತ್ತಿರುವ ತಾಂಬಾ ಆಸ್ಪತ್ರೆಯ ಸ್ವಯಂ ಘೋಷಿತ ಡಾಕ್ಟರ್. ನಿಯಮ ಮೀರಿ ಹೊರಗಿನ ಔಷಧಿ ಆಟ ಆಡುತ್ತಿರುವಂಥ ಸಿಎಚ್ಒ ಪ್ರವೀಣ್. ಪ್ರಬುದ್ಧ ಕಲ್ಯಾಣ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ಇಂಡಿ ತಾಲೂಕಿನ ತಾಂಬಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಈಗ ಅಕ್ರಮದ ಅಡ್ಡೆಯಾಗಿದೆ. ಇಲ್ಲಿ ಕೇವಲ ನರ್ಸಿಂಗ್ ಓದಿರುವ ಸಿಎಚ್ಒ ಪ್ರವೀಣ್ ಎಂಬಾತ ತಾನೇ ವೈದ್ಯನೆಂದು ಒಪಿಡಿಯಲ್ಲಿ ಕುಳಿತು ರೋಗಿಗಳ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾನೆ. ಎಂಬಿಬಿಎಸ್ ವೈದ್ಯರನ್ನೇ ಪಕ್ಕಕ್ಕಿಟ್ಟು ನರ್ಸಿಂಗ್ ಓದಿದವನಿಂದಲೇ ಚಿಕಿತ್ಸೆ, ತಪಾಸಣೆ ಮಾಡದೆ ಮಗುವಿಗೆ ಗುಳಿಗೆ, ಮುದುಕನಿಗೆ ಅಡ್ಡಾದಿಡ್ಡಿ ಮಾತ್ರೆ ವಿತರಣೆ. ನಾನು ಶಾಸಕ ಅಶೋಕ್ ಮನಗೂಳಿ ಸಂಬಂಧಿ ಎಂದು ರೋಗಿಗಳು ಹಾಗೂ ಸಿಬ್ಬಂದಿಗಳ ಮೇಲೆ ದಬಾಯಿಸುತ್ತಿರುವ ಪ್ರವೀಣ್. ಬಡ ರೋಗಿಗಳಿಗೆ ಆಸ್ಪತ್ರೆಯ ಮಾತ್ರೆ ನೀಡದೆ ಕಮಿಷನ್ ಆಸೆಗಾಗಿ ಹೊರಗಿನ ಖಾಸಗಿ ಮೆಡಿಕಲ್ ಶಾಪ್ಗಳಿಗೆ ಔಷಧಿ ಬರೆದುಕೊಡುತ್ತಿರುವ ಭೂಪ. ಟಿಎಚ್ಒ ಶಾಮೀಲು. ಇಷ್ಟೆಲ್ಲ ನಡೆಯುತ್ತಿದ್ರೂ ಇಂಡಿ ತಾಲೂಕು ವೈದ್ಯಾಧಿಕಾರಿಗಳು ಮೌನವಾಗಿರುವುದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ನಕಲಿ ವೈದ್ಯನ ಈ ಕಮಿಷನ್ ದಂಧೆಯಲ್ಲಿ ಟಿಎಚ್ಒ ಅವರಿಗೂ ಪಾಲಿದೆಯೇ ಎಂಬ ಪ್ರಶ್ನೆ ಮೂಡಿದೆ. ತಕ್ಷಣವೇ ಈ ನಕಲಿ ಡಾಕ್ಟರ್ನನ್ನ ಅಮಾನತು ಮಾಡಬೇಕು ಮತ್ತು ಇದಕ್ಕೆ ಸಾಥ್ ನೀಡಿರುವಂತಹ ಟಿಎಚ್ಒ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಉಗ್ರ ಹೋರಾಟ ಅನಿವಾರ್ಯ. ಈ ಹೊರಗಿನ ತರ್ಸಾರಲ್ಲ ಇವರು ಇದಕ್ಕೆ ನೀವು ಅದಿಲ್ಲ ಸಾಕ್ಷಿ. ಈಗ ಇವ್ರು ಒಟ್ಟು ನೀ ಪೇಷಂಟ್ ಅಲ್ಲ, ಎಷ್ಟು ತರಿಸಿದಿ ಮಾತಾಡ ಮೇಡಮ್ ಜೊತೆ ಬರೋಬ್ಬರಿ ಆಗ್ತದೆ. ತಡಿ ಏನಾಗೈತ್ರಿ ಸರ್ ತಾಂಬಾ ಸರ್ಕಾರ ದವಾಖಾನೆ ಸಮಸ್ಯೆ ರೀ? ಈಗ ಇಂಡಿ ತಾಲೂಕಿನಾದ್ಯಂತ ಸುಮಾರು ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರದೊಳಗಡೆ CH ಅನ್ನುವಂಥ ಒಂದು ಪೋಸ್ಟನ್ನು ಕ್ರಿಯೇಟ್ ಮಾಡ್ತಾರೆ. ಆ CHಗಳ ಕೆಲಸ ಏನಪ್ಪ ಅಂದ್ರೆ ವೈದ್ಯಾಧಿಕಾರಿಗಳು ಏನಿರ್ತಾರೆ MBBS ಕಲ್ತಿರ್ತಕ್ಕಂಥ ಅವ್ರಿಗೆ ಮಾರ್ಗದರ್ಶನದೊಳಗೆ ಇವರು ಕೆಲವೊಂದು ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಅವರು ಟ್ರೀಟ್ಮೆಂಟ್ ಮಾಡ್ಬೇಕು ಅನ್ನುವಂಥದ್ದು ಇವತ್ತು ಸರ್ಕಾರದ ನಿಯಮಗಳು ಇರುವಂಥದ್ದು. ಅಂಥ ಸಂದರ್ಭದೊಳಗೆ ತಾಂಬಾ ಒಳಗೆ ಕಳೆದ 28ನೇ ತಾರೀಕು ನಾವೇ ಖುದ್ದಾಗಿ ಹೋಗಿ ಭೇಟಿ ಮಾಡಿದ್ವಿ. ಆ ಸಂದರ್ಭದೊಳಗೆ CH ಅಂತ ಹೇಳಿ ಒಬ್ರು ಯಾರೋ ವರ್ಕ್ ಮಾಡ್ತಾ ಇದ್ರು. ಇಡೀ ದಿನ ಅವರು ಸರ್ಕಾರಿ ಆಸ್ಪತ್ರೆಗೆ ಯಾರು ಇವತ್ತು ರೋಗಿಗಳು ಬರ್ತಾ ಇದ್ದಾರೆ ಅವ್ರು ಎಲ್ರಿಗೂ ಕೂಡ ಮಾತ್ರೆ ನೀಡುವಂಥದ್ದು, ಟ್ರೀಟ್ಮೆಂಟ್ ನೀಡುವಂಥದ್ದು ಮಾಡುವಂಥ ಕೆಲಸ ಅವತ್ತು ಮಾಡ್ತಾ ಇದ್ರು. ಹೀಗಾಗಿ ನಾವು ಪ್ರಶ್ನೆ ಮಾಡಿದಾಗ ಅವರು ಇಲ್ಲ ನಮ್ಗೆ ಅಧಿಕಾರ ಐತಿ ನಾವು ಅಂತ ಹೇಳಿದ್ರು. ಅದಾದಮೇಲೆ TH ಅವ್ರಿಗೂ ಕೂಡ ಮಾತಾಡೋದು ನಾವು ಇಂಡಿ ಒಳಗೆ ಇಲ್ಲ, ಅವರಿಗೆ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ, ಆಮೇಲೆ ಹಳ್ಳಿ ಒಳಗೆ ಈ ಸಾಂಕ್ರಾಮಿಕ ರೋಗಗಳೇನು ಬರ್ತಾವಲ್ಲ ಆ ಟೈಮ್ನಾಗ ವೈದ್ಯಾಧಿಕಾರಿಗಳ ಮಾರ್ಗದರ್ಶನದೊಳಗೆ ಮಾತ್ರ ಅವ್ರು ಮಾಡಬೇಕು. ಅಂದರೆ ಅವ್ರಿಗೆ OPD ಒಳಗೆ ನೋಡಿ ಅವರಿಗೆ ಟ್ರೀಟ್ಮೆಂಟ್ ಮಾಡುವಂಥದ್ದು ಅವರಿಗೆ ಅಧಿಕಾರ ಇಲ್ಲ ಅಂತ ಮಾತು ಕೂಡ ಹೇಳಿದ್ರು. ಇದಾದಮೇಲೆ TH ಅವ್ರಿಗೂ ನಾವು ಮಾತಾಡಿ ದೂರು ಕೂಡ ಕೊಟ್ಟಿದ್ವಿ. ಆದರೆ ಇದುವರೆಗೂ TH ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಇಂಡಿ ತಾಲೂಕಿನಾದ್ಯಂತ ಇಂಥ ಪ್ರಕರಣಗಳು ಜಾಸ್ತಿಯಾಗಿ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅಲ್ಲದೇ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರೆ ಮತ್ತು ಔಷಧಿ ನೀಡಬೇಕಾದ ಸಂದರ್ಭದಲ್ಲಿ ಎದುರುಗಡೆ ಒಂದು ಮೆಡಿಕಲ್ ಮಾಡ್ಯಾರಲ್ಲಿ, ಎಲ್ಲಿ ತಾಂಬಾ ಆಸ್ಪತ್ರೆ ಎದುರುಗಡೆ ಸಮುದಾಯ ಆರೋಗ್ಯ ಕೇಂದ್ರದ ಎದುರುಗಡೆ, ಅಲ್ಲಿ ಅವ್ರು ಪ್ರಿಸ್ಕ್ರಿಪ್ಷನ್ ಬರೆದು ಕೊಟ್ಟು ಹೊರಗಡೆಯಿಂದ ತರಿಸುವಂಥ ಕೆಲಸ ಕೂಡ ಅವರು ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ಕೂಡ ನಾವು ಸಾರ್ವಜನಿಕರ ಜೊತೆ ಮಾತಾಡಿದ್ವಿ.
ಅವರು ಇಲ್ಲ ಸರ್ ನಮ್ಗೆ ಪ್ರತಿ ಸಲ ಬಂದಾಗಲೂ ಹಿಂಗೆ ಮಾಡ್ತಾರೆ, ಹೊರಗಡೆ ಬರ್ಕೊಡ್ತಾರೆ ಅಂತೇಳಿ ಅವ್ರು ಹೇಳಿದ್ರಿಂದ ನಾವು ಅದು ಕುರಿತು ಕೂಡ ನಾವು ಟಿ ಎಚ್ ಅವ್ರಿಗೆ ಮಾತಾಡಿದ್ವಿ. ಟಿ ಎಚ್ ಅವ್ರಿಗೆ ಇವತ್ತು ಕೂಡ ಮಾತಾಡಿದ್ರೆ ಅವ್ರು ಇಲ್ಲ ನಮ್ಗೆ ಇನ್ನೂ ಒಂದು ಸ್ವಲ್ಪ ದಿನ ಸಮಯ ಬೇಕು, ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನು ಹಾರಿಕೆ ಉತ್ತರ ನೀಡಾಕತ್ತಾರೆ. ಹಿಂಗಾಗಿ ಇಡೀ ರಾಜ್ಯದಾದ್ಯಂತ ಇಂಥ ಪ್ರಕರಣಗಳು ಸಾಕಷ್ಟು ಇದಾವೆ. ಇವತ್ತು ಇಂಡಿ ತಾಲೂಕಿನಂತಲ್ಲಂತೂ ಸಾಕಷ್ಟು ಹಿಂದುಳಿದ ಜಿಲ್ಲೆ ತಾಲೂಕು ಅಂತೇಳಿ ಇವತ್ತು ಏನು ಹೇಳ್ಕೊಂಡಿದ್ವಿ. ಮುಗ್ಧ ಜನ ಇವತ್ತು ಇಂಡಿ ಜಿಲ್ಲೆಯಲ್ಲಿದ್ದಾರೆ, ಯಾರೋ ವ್ಯವಸಾಯ ಮಾಡುವಂಥವ್ರು, ಇನ್ನೊಂದು ಬೇರೆ ಬೇರೆ ಮಾಡುವಂಥವ್ರು, ಬಡವರಂತ ಅಷ್ಟೇನೆ ಇವತ್ತು ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ಹೋಗುವಂಥದ್ದು, ಶ್ರೀಮಂತರು ಯಾರು ಹೋಗೋದು. ಹಿಂಗಾಗಿ ಬಡವರ ಜೀವದ ಜೊತೆ ಚೆಲ್ಲಾಟ ಆಡ್ತಿರ್ತಕ್ಕಂಥ ಇಂಡಿ ಟಿ ಎಚ್ ಒ ಮತ್ತು ಇಡೀ ಇಂಡಿ ತಾಲೂಕಿನಾದ್ಯಂತ ಇರ್ತಕ್ಕಂಥ ಈ ಸಿ ಎಚ್ ಒಗಳೇನಿದ್ದಾರೆ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಅವತ್ತು ನಾವು ಹೋದಾಗ ಡ್ಯೂಟಿ ಡಾಕ್ಟರ್ ಕೂಡ ಇರಲಿಲ್ಲ, ಅವ್ರಿಗೂ ಕೂಡ ನಾವು ಫೋನ್ ಮಾಡಿದ್ವಿ, ಇಲ್ಲ ನಮ್ಮ ತಂದೆಗೆ ಹುಷಾರಿಲ್ಲ, ಹಿಂಗಾಗಿ ನಾನು ಬಂದಿಲ್ಲ, ಅದ್ರ ಸಲುವಾಗಿ ಅವರೇ ಟ್ರೀಟ್ಮೆಂಟ್ ಮಾಡಕತ್ತಾರ ಅನ್ನೋ ಮಾತು ಕೂಡ ಅವ್ರು ಹೇಳಿದ್ರು. ಹಿಂಗಾಗಿ ಇವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ. ಸರ್, ತಾವು ಡಿ ಎಚ್ ಒ ಗಮನಕ್ಕೆ ತರಬೇಕಾಗಿತ್ತಲ್ಲ ಈ ವಿಷಯವನ್ನ? ನಾವು ಟಿ ಎಚ್ ಅವ್ರ ಗಮನಕ್ಕೆ ತಂದಿದ್ವಿ, ಆದರೆ ಡಿ ಎಚ್ ಅವ್ರ ಗಮನಕ್ಕೆ ನಾವು ಇನ್ನೂ ಲೆಟರ್ ಕೊಟ್ಟಿಲ್ಲ, ಕೊಡುವಂಥ ಕೆಲಸ ಮಾಡ್ತೀವಿ ಇವತ್ತು ನಾಳೆ. ಸಿ ಎಚ್ ಒ ಅಂದ್ರೆ ಅದ್ರ ಏನ್ರಿ? ಹೆಲ್ತ್ ಆಫೀಸರ್ ಅಲ್ಲ, ಅವನು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಂತ. ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಂತೇಳಿ ಸಾಂಕ್ರಾಮಿಕ ರೋಗಗಳು ಏನು ಬರ್ತಾ ಇತ್ತು, ಕಾಲರಾ ಮತ್ತು ಇನ್ನಿತರ ಸಮಯದಲ್ಲಿ ಈಗ ಊರೂರಿಗೆ ಅಡ್ಡಾಡಿ ವೈದ್ಯಾಧಿಕಾರಿಗಳ ಮಾರ್ಗದರ್ಶನದೊಳಗೆ ಅವ್ರು ನೀಡಬೇಕಾಗಿರುವಂಥ ಟ್ರೀಟ್ಮೆಂಟ್. ಬಟ್ ಅವರೇ ವೈದ್ಯರಲ್ಲ, MBBS ಹಾಕಿದ್ರೆ MBBS ಕಲ್ತವ್ರ ಅವಶ್ಯಕತೆ ಏನೈತಿ? ಇವನೇ ಟ್ರೀಟ್ಮೆಂಟ್ ಮಾಡಾಗಿದ್ದಾರೆ. ನರ್ಸಿಂಗ್ ಮಾಡಿ ವೈದ್ಯರು ಆಗೋದಕ್ಕಾಗೋದಿಲ್ಲ, ನರ್ಸಿಂಗ್ ಮಾಡೋದೇ ಅದಕ್ಕೆ ವೈದ್ಯರ ಮಾರ್ಗದರ್ಶನದೊಳಗೆ ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡೋದಷ್ಟೇ ಅವ್ರ ಕೆಲಸ ಇರ್ತೈತಿ. ಹಿಂಗಾಗಿ ಅವರು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಏನಿದಾರಲ್ಲ ಅವ್ರು ಇದಕ್ಕೆ ಯೋಗ್ಯರಲ್ಲ ಅನ್ನೋಂಥದ್ದು ಮಾತು ಮಾತ್ರ ಖಂಡಿತವಾಗಿ ಹೇಳ್ಬೋದು. ಅಂದ್ರೆ ಇವ್ರ ಮೇಲೆ ಕಾನೂನು ಕ್ರಮ ಕಳಬೇಕು ಅಂತ ನೀವು ಹೇಳ್ತಿದ್ರಿ. ಬಟ್ ಆದ್ರೆ ಟಿ ಎಚ್ ಅವ್ರು ಇಲ್ಲಿವರೆಗೆ ಒಂದು ಈ ಪ್ರಕರಣ ನಡೆದ 15-20 ದಿವಸಗಳಾದರೂ ಕೂಡ ಪ್ರಕರಣ ದಾಖಲ ನೀವು ಮಾಡಿರಿ ಅಂತ ಹೇಳ್ತೀರಿ. ಬಟ್ ಅವ್ರು ಯಾವುದೇ ರೀತಿಯ ಕಾನೂನು ಕ್ರಮ ತಗೊಂಡಿಲ್ಲ, ಅವ್ರ ಮ್ಯಾಗ ಆ್ಯಕ್ಷನ್ ಮಾಡಿಲ್ಲ. ಈಗ ನೀವು ಡಿ ಎಚ್ ಅವ್ರಿಗೆ ಹೇಳ್ಬಿಟ್ಟು ಇದನ್ನು ಏನಾರು ಒಂದು ವ್ಯವಸ್ಥೆ ಮಾಡ್ಬೋದಲ್ಲ? ಖಂಡಿತವಾಗ್ಲೂ ಆ ಕೆಲಸ ಮಾಡೇ ಮಾಡ್ತೀವಿ. ಡಿ ಎಚ್ ಅವ್ರಿಗೆ ಕೂಡ ನಾವು ದೂರನ್ನು ದಾಖಲಿಸ್ತೀವಿ, ಹಾಗೆ ರಾಜ್ಯ ಸರ್ಕಾರದ ಗಮನ ಸೆಳೆಯುವಂಥ ಕೂಡ ಕೆಲಸ ಕೂಡ ನಾವು ಮಾಡ್ತೀವಿ. ಟಿ ಎಚ್ ಅವರು ಅವ್ರನ್ನ ಕಾಯುವಂಥ ಕೆಲಸ ಮಾಡ್ತಿದ್ದಾರೆ, ತಾಲೂಕು ವೈದ್ಯಾಧಿಕಾರಿ. ಹಿಂಗಾಗಿ ಅವ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಅರ್ಥ ಇಲ್ಲ ಅಂತ ಅನಿಸ್ತಾ. ಯಾಕಂದ್ರೆ ನಾವು 15 ದಿನ ಆಯ್ತು ನಾವು ಈ ಬಗ್ಗೆ ಕ್ರಮ ಕೈಗೊಂಡ್ರು. ಹೇಳಿದ ಮೇಲೂ ಅವ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಇವರು ಅವ್ರ ಜೊತೆ ಶಾಮೀಲಾಗಿ ಅವರಿಂದ ಏನೋ ಸಮಥಿಂಗ್ ಪಡಿತಿರ್ಬೋದು ಅಂತ ನಮ್ಮ ಅನಿಸಿಕೆ. ಟಿ ಎಚ್ ಯಾರು ಅದಾರ? ಈ ಕೋಳೆಕರ್ ಅಂತ ಹೇಳಿ ಅವರು ಟಿ ಎಚ್ ಅವ್ರು ಇದ್ದಾರೆ. ಈಗ ಅಲ್ಲಿ ಎಷ್ಟು ಸಲ ಕಾಲ್ ಮಾಡಿರಿ ಈ ವಿಷಯ ನಾವು ಒಂದು 5-6 ಸಾರಿ ಕಾಲ್ ಮಾಡಿದ್ದೇವೆ ಅವ್ರಿಗೆ. ಇವತ್ತು ಕೂಡ ಸ್ಪಂದನೆ ಯಾವ ರೀತಿ ಇಲ್ಲ, ನಮ್ಗೆ ಸಮಯ ಬೇಕು, ನಾನು ಹೇಳ್ತೀನಿ ಅನ್ನೋ ಮಾತು ಮಾತಾಡಿದ್ರೆ ಹೊರತಾಗಿ ಅವ್ರ ಬಗ್ಗೆ ಕ್ರಮ ಕೈಗೊಳ್ತೀನಿ ಅಂತ ಒಂದು ಮಾತು ಕೂಡ ಬಂದಿಲ್ಲ ಅವ್ರಿಗೆ. ಈಗ ಇದ್ರ ವಿರುದ್ಧ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಿಮ್ಮ ಮುಂದಿನ ನಡೆ ಏನ್ರಿ? ನಾವು ಹೋರಾಟ ಮಾಡೇ ಮಾಡ್ತೀವಿ, ನಾವು ಸಂಘಟನೆಯಿಂದ ಹೋರಾಟ ಮಾಡ್ತೀವಿ, ಎಲ್ಲರಿಗೂ ಗಮನ ಸೆಳೆಯುವಂಥ ಕೆಲಸ ಮಾಡ್ತೀವಿ. ಮಾನ್ಯ CS ಅವ್ರಿಗೆ ಕೂಡ ನಾವು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತೀವಿ. ಎಲ್ರಿಗೂ ಕೂಡ ಇದ್ರ ಬಗ್ಗೆ ದೂರ ನೀಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳೋರಿಗೆ ನಾವು ಹಿಂದಕ್ಕೆ ಸರಿಯೋದಿಲ್ಲ ಅನ್ನೋ ಮಾತು ಕೂಡ ಹೇಳ್ತೀವಿ. ತಮ್ಮ ಹೆಸರು? ಚೆನ್ನು ಕಟ್ಟಿಮನಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ವಿಜಯಪುರ.